ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸ್ಸರಿಗೆ ಸ್ವಾಗತ. ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ನಮ್ಮ ತಂಗಿರೆಲ್ಲ ಒಂದೇ ಹಿಂಸೆ ಕ್ಯಾರೆಟ್ ಹಲ್ವಾ ಮಾಡು ಅಂತ. ಸೊ ಇವತ್ತು ಟಾಸ್ಕ್ ಥರನೇ. ಸೊ ಎಂಜಾಯ್ಮೆಂಟ್ ಸಕ್ಕತ್ತಾಗಿರುತ್ತೆ ನಮ್ಮ ತಂಗಿರ ಜೊತೆ ಎಲ್ಲ. ಅವ್ರಿಗೆ ಹಾಲಿಡೇ ಇದೆ. ಇದು ಹಸಿಟ್ಟು ಕಂದಕ ನೆನ್ನೆದು. ಸೊ ನಮ್ಮ ಆಂಟಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ಅದಕ್ಕೋಸ್ಕರನೇ ನಾನು ತಿನ್ಕೊಂಡು ಬಂದಿದ್ದೆ. ಸೊ ಒಂದು ಸ್ಪೂನ್ ತಿಂದೆ, ಸಕ್ಕತ್ತಾಗಿತ್ತು. ಮಧ್ಯಾಹ್ನ ಅದೇ ತಿನ್ನೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಈಗ ಕ್ಯಾರೆಟ್ ತುರಿ ಎಲ್ಲ ರೆಡಿಯಾಗಿದೆ. ಕ್ಯಾರೆಟ್ ಹಲ್ವಾ ಮಾಡೋಣ ತಕ್ಷಣ ಗ್ಯಾಸ್ ಹಚ್ಕೊಂಡು ಬಾಣಲಿಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಬಟ್ಲನ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈ ಥರ ಕ್ಲೋಸ್ ಮಾಡ್ಕೊಬೇಕು, ಕ್ರಿಸ್ಪಿನೆಸ್ ಆಗಲಿ ಫ್ಲೇವರ್ ಆಗಲಿ ಚೆನ್ನಾಗಿರುತ್ತೆ. ಬಾಣಲಿಗೆ ಕ್ಯಾರೆಟ್ ತುರಿ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದು 1 kg ಇದೆ ಕ್ಯಾರೆಟ್ ತುರಿದಿರೋದು. ಕ್ಯಾರೆಟ್ ತುರಿಯೋರು ಗೊತ್ತು, ಕಷ್ಟ ಮಾಡೋರಿಗೆ ಅಷ್ಟೊಂದು ಅನ್ಸಲ್ಲ. ಆಮೇಲೆ ಅದಕ್ಕೆ ಯಾರು ತುರಿದ್ರು ಅವ್ರಿಗೆ ದೊಡ್ಡ ಜನಕ್ಕೋಸ್ಕರ ಮುಚ್ಕೊಂಡು ಹಿಡಿ. ಇಷ್ಟು ಹಾಕ್ಬೇಕಾ? ಇಷ್ಟು ಹಾಕ್ಬೇಕಾ? ಹಿಂಗೆ ಮಾಡಿದ್ರೆ ಚೆನ್ನಾಗಾಗದಂತೆ. ಚಿಕ್ಕದಪ್ಪ ಇರೋದು. ಚಿಕ್ಕದ್ ಮಾಡ್ಕೊ ಇನ್ನೆಷ್ಟು ಆಫೇ ಮಾಡ್ಬಿಡು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀರಿಮ್ರಬೇಕು ಅಂತಾರೆ. ಏನು ಇಮ್ರುತ್ತೆ ನೋಡಿ ಇಲ್ಲಿ ಮಕ್ಕ ತೋರಿಸ್ಬಾರ್ದು ಅಂತ ನಮ್ಮ ಅಕ್ಕ ಒಂದು ರೂಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಜಾಸ್ತಿ ನೀರೆಲ್ಲ ಇದೆಯಾ? ಜಾಸ್ತಿ ಮಾಡೋಕ್ಕಿದ್ರೆ ಏನು ಮಾಡ್ಬೇಕು ಗೊತ್ತಾ? ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹುರ್ಕೋತಾರೆ. ಈ ಕ್ಯಾರೆಟ್ ಹಲ್ವಾ ಪ್ರಿಪೇರ್ ಮಾಡೋಕ್ಕೆ 4 ಜನ ಸೇರ್ಕೊಂಡಿದ್ದೀವಿ. ನಮ್ಮ ತಾತ, ನಾನು, ನನ್ನ ತಂಗಿದ್ದೀರಿ ಇಬ್ರು. ಇವಾಗ ತುಪ್ಪ ಇದನ್ನೇನು ಮಾಡ್ತೀಯ? ತುಪ್ಪ ಕಾಯೋದಕ್ಕೆ ಒಂದು ಬಟ್ಲಲ್ಲಿ ಕಾಯಿಸ್ಕೊಂಡು ಇದನ್ನ ಹಾಕ್ತೀಯಾ? ಇಲ್ಲ, ಗೋಡಂಬಿ ಇದನ್ನ ನನ್ನ ತಂಗಿ ತಿರ್ಗಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿರ್ಗಿಸ್ತಾ ಇದ್ದಾಳೆ. ಅಯ್ಯಯ್ಯೋ, ಹಿಂಗ ತಿರ್ಗಿಸೋದು ಹಿಂಗ್ ಮಾಡಿದ್ರೆ ಚೆನ್ನಾಗಾಗದಂತೆ. ಚಿಕ್ಕದಪ್ಪ ಇರೋದು. ಚಿಕ್ಕದ್ ಮಾಡ್ಕೊ ಇನ್ನೆಷ್ಟು ಆಫೇ ಮಾಡ್ಬಿಡು. ಒಂದೊಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡಬೇಕು. ಹಾಗೆ ತಿರುಗಿಸ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀವಿ ನಾವು. ಈಗ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಮ್ಮ ತಾತ ಈಗ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಲಲ್ಲೇ ಬೇಯಬೇಕಪ್ಪ. ನೀವು ಅರ್ಧ ಲೀಟ್ರ್ ಫುಲ್ ಹಾಕಲ್ವಾ? ಫುಲ್ ಹಾಕ್ಬೇಕು. ಮತ್ತೆ ಇವಪ್ಪ ಅಪ್ಪೋ ಹಂಗೆ ಮಾಡಿ ಸಕ್ಕದಾಗಿತ್ತು. ಪೂರ್ತಿ ಹಾಕೋತೆಗೆ ಸಾಲಲ್ಲ. ಅಲ್ಲೋಡಲಿ ವಿಡಿಯೋ ಮಾಡ್ತಿದ್ಯಾ? ಇದು ಅಲ್ವಾ ಆಗುತ್ತೋ ಇನ್ನೇನು ಆಗುತ್ತೋ ಗೊತ್ತಿಲ್ಲ. ಇದೇನು ಅಲ್ವಾನಾ? ಕಿತ್ತಾಡ್ಕೊಂಡು ನೀನಾ ಅಂತ ಆಗ್ತಾ ಇದ್ದೀವಿ. ಇದು ಲಾಸ್ಟ್ನೇ ತಂಗಿ, ಇದು ಸೆಕೆಂಡ್ನೇ ತಂಗಿ, ಇದು ಫಸ್ಟ್ನೇ ತಂಗಿ, ಇದು 2ನೇ ತಂಗಿ. ನಾವು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ 4 ಜನ ಸೇರ್ಕೊಂಡಿದ್ದು. ಇಬ್ಬರು ತಂಗಿದಿರು, ನಮ್ಮ ತಾತ. ಸೊ ಚೆನ್ನಾಗಿ ಬರ್ತಿದೆ, ನೋಡೋಣ. ತಗೋಬತ್ತೀಯಾ? ಸೊ ಇದು ಹಾಲು ಬಿಟ್ಕೊಬೇಕು ಅಂತ ತೋರಿಸಿ. ಹಾಲು ಇನ್ನೂ ಹಾಕ್ಬೇಕು, ಬಿಟ್ಕೊಳ್ಳೋದಲ್ಲ. ಅಲ್ಲ, 1 kg ಕ್ಯಾರೆಟ್ಗೆ ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತಾ? ನಮ್ಮ ಮನೇಲಿ ಯಾವಾಗಲೇ ಹಲ್ವಾ ಮಾಡಬೇಕು ಅಂದ್ರೆ ನಮ್ಮ ಪೊಗ್ಯಕ್ಕ ಬರೋರ್ಗು ಕಾಯ್ದೆ ಅವಕ್ಕ ಬರೋಕ್ಕಿಂತ ಮುಂಚೆನೇ ತುರ್ದಿ ಎಲ್ಲ ಮಡಿಕೊಂಡಿದ್ದ. ಈಗ ಅಕ್ಕ ಹೇಳ್ಕೊಡ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ. ಆ ಅಕ್ಕನಿಂದ ರೆಸಿಪಿ ತಿಳ್ಕೊಬೇಕಂತ. ಇದು ಹಲ್ವಾ ಆಗುತ್ತೋ ಇನ್ನೇಲ್ವಾ ಆಗುತ್ತೋ ಗೊತ್ತಿಲ್ಲ. ಕ್ಯಾರೆಟ್ ಹಲ್ವಾ ಆದರೆ ಓಕೆ, ಇನ್ನೇನು ಹಲ್ವಾ ಆದರೆ ಗೊತ್ತಿಲ್ಲ. ಯಾಕಂದರೆ ನನ್ನ ತಂಗಿ ಮಾಡ್ತಾ ಇದ್ದಾಳಲ್ಲ, ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಇನ್ನೂ ಥರ ಇದ್ರೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಎಲ್ಲರ ಕೈಲೂ ಮಕ್ಕು ಉಗಿಸ್ಕೋಬೇಕಾಯ್ತದೆ. ತಗೋಬರೋದು ಹಾಲು. ತಗೋಬೋ, ಸ್ಮೆಲ್ ಬಾಯಿ. ಓಕೆ ಸಾಕು. ನನ್ನ ತಂಗಿದೆಲ್ಲ ಕಾಲು ಎಳ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದ ಅಡುಗೆನ. ಎಷ್ಟು ಚೆಚ್ಕೊಳ್ಳಿ ಅಕ್ಕ?
ಮುಚ್ಚಿದೆ ಆಂಟಿ, ಇನ್ನೂ ಬರಲೇ ಇಲ್ಲ. ಅಂದ್ರೆಲ್ಲ ಮಾಡಮ್ಮ. ಹಾಲು ಸಾಲಲ್ಲ ಅಂತ ತಂಗಿ ಓದ್ಲು ತೊಗೊಂಡ್ಬರೋಕೆ ಇಷ್ಟೊತ್ತಾಯ್ತು, ಬಂದಿಲ್ಲ. ಸೊ ನನ್ನ ಮಗ ಅಕ್ಕಿ ಅನ್ನಕ್ಕಿಡೋಣ ಅಂತ ಮಡಗಿದ್ರೆ ಅದನ್ನು ಎಲ್ಲ ಇಟ್ಟಾಡ್ತಾ ಇದ್ದಾನೆ. ಎಲ್ಲ ಅವನು ನಾವೇನೋ ಮಾಡ್ತಿದ್ರೆ ಅವನು ಏನೋ ಲೋಕದಲ್ಲಿ ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ, ಎಲ್ಲ ಅಂಟ್ಕೊಂಡು. ಇವಳು ಕುಟ್ಕೊಳ್ತಾ ಇದ್ದಾಳೆ, ಕುಟ್ಕೊಳ್ಳೋ ಬ್ಯಾಡ್ರಿ ಅಂತ ನಿಧಾನ ಕುಟ್ತಾ ಇದ್ದಾಳೆ. ಕೊನೆಗೂ ಲೇಟಾಗಿ ಹಾಲು ತಂದ್ಲು, ಅಳತೆ ಮೇಲೆ ಹಾಕ್ತಾ ಇದ್ದೀವಿ ಅವನ್ನ. ಜಾಸ್ತಿ ಆಗಿಬಿಡುತ್ತೆ ಅಂತ ಅಳತೆ ಮೇಲೆ ಗ್ಲಾಸ್ ಅಳತೆ ಮೇಲೆ ಹಾಲು ಹಾಕ್ತಾ ಇದ್ದೀವಿ. ಸಾಕು ಸಾಕು ಸಾಕು. ಸ್ವಲ್ಪ ಹಾಲು ಸಾಲ್ಟೇಜ್ ಆಗಿಬಿಟ್ಟು ಹಾಲು ಕ್ಯಾರೆಟ್ ಎಲ್ಲ ಮುಳುಗಬೇಕು, ಅಷ್ಟು ಹಾಲು ಹಾಕಿದ್ರೇ ಹಾಲಲ್ಲೇ ಕುಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಯಿತು. ಇದೆಲ್ಲ ಕ್ಯಾರೆಟ್ ಎಲ್ಲ ಹಾಲಲ್ಲಿ ಬೇಯಬೇಕು, ಅದಕ್ಕೋಸ್ಕರ ಹಾಲು ತರಿಸಿ ಹಾಕಿದ್ದೀವಿ. ಯಪ್ಪ ನೀನೇನೋ ಮಾಡಕ್ ಹೋಗ್ಬಿಡ, ಸುಮ್ಮನೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾಳೆ. ಏ ಬಿಡ ಸಾಕು. ಸಾರಿ ಇದನ್ನ ಕಡೆ ಚೆನ್ನಾಗದೆ ಇದು ಎಂಥದ್ದು ಮೆಂತ್ಯ ಚೆನ್ನಾಗಿ ಹಾಕ. ಏ ಸಾಕು ಸುಮ್ಮನೆ. ಹಾಲು ಇದಾದ್ಮೇಲೆ ಏನು ಮಾಡ್ಬೇಕಕ್ಕ? ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ, ಸುಮ್ಮನೆ ಮೆಂತ್ಯ ಸಾರಿ ಚೆನ್ನಾಗದೆ. ನೀನು ಸಹ ತಾಯಿ ಸಾಕು. ಬೇಯಿಸ್ಕೊಬೇಕು, ಹಾಲೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಯಾಕೆ ಮುಚ್ಚಿದೆ? ನನ್ನ ತಂಗಿ ಹಲ್ವಾ ಕಲ್ತ್ಕೊಂಡು ಸಾಕಾಗಿ ಬಿಸ್ಕೆಟ್ ಎಲ್ಲ ಪುಡಿ ಮಾಡಿ ಎಲ್ಲ ಕ್ರೀಮ್ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಬಿಸ್ಕೆಟ್ ಎಲ್ಲ ಹಾಕ್ಕೊಂಡು ಕೇಕ್ ಪ್ರಿಪೇರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಕೇಕ್ ಮಾಡ್ತಾಳಂತೆ, ಚಾಕ್ಲೇಟ್ ಕೇಕ್ ಹೇಗಿರುತ್ತೋ ಗೊತ್ತಿಲ್ಲ. ನಾನೆಲ್ಲ ಹೋಗಿ ಬರೋಷ್ಟರಲ್ಲಿ ಅಂತ ಅದೆಲ್ಲ ರೆಡಿ ಮಾಡ್ತಾ. ಹಾಲೆಲ್ಲ ಡ್ರೈ ಆಗಬೇಕಪ್ಪ. ಇಲ್ಲ ಆಯ್ತಾ? ಇನ್ನೂ ಕಾಲು ಭಾಗ ಅಷ್ಟೇ ಪ್ರಿಪೇರ್ ಆಗಿರೋದು, ಇನ್ನು ಮುಕ್ಕಾಲು ಭಾಗ ಇದೆ. ಸ್ವಲ್ಪ ಹಾಲೆಲ್ಲ ಡ್ರೈ ಆಗ್ಬೇಕು. ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಬೇಕು. ಅದು ಮಾಡಿದ್ರೆ ಮುಗೀತಾ? ಡ್ರೈ ಆಗಿದೆ, ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಏಲಕ್ಕಿ ಹಾಕಿದ್ರೆ ರೆಡಿ. ಸಾಕ್ಬಿಡು. ಈಗ ಏಲಕ್ಕಿ ಹಾಕಿದ್ದೀನಿ, ಆಲ್ಮೋಸ್ಟ್ ಅಲ್ಲಿ ರೆಡಿ. ಹೇಗಿದೆ ನೋಡೋಣ. ನನ್ನ ತಮ್ಮ ಎಲ್ಲ ತಿಂತಾ ಇದ್ದಾರೆ, ಹೇಗಿದೆ ಅಂತ ಕೇಳೋಣ ಬನ್ನಿ. ಒಂದು ಹೇಳೋ ಸೀರಿಯಸ್ಲಿ ಗೈಸ್, ಹೆಂಗಿತ್ತು ಅಂದ್ರೆ ಸಕ್ಕದಾಗಿತ್ತು ಸೂಪರ್. ವಿಡಿಯೋಗೋಸ್ಕರ ಅಷ್ಟೇ ಸಬ್ಸ್ಕ್ರೈಬ್ ಆಗಿ. ಆ್ಯಕ್ಚುಲಿ ತುಪ್ಪ ಜಾಸ್ತಿ ಬೇಕಾಗಿತ್ತು, ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗಿತ್ತು. ಇನ್ನು 2 ಅವರ್ ನೋಡೋಣ, ಏನೂ ಆಗಲಿಲ್ಲ ಅಂದರೆ ನೀವೇ ಮಾಡ್ಕೊಂತಿದ್ರಿ. ನೋಡ್ದ ತಿನ್ಕೊಳ್ಳಿ. ಇದೇನಣ್ಣ ಇದು ಅಣ್ಣ, 1 ನಿಮಿಷ ತಿನ್ನು. ಇದೇನಿಲ್ಲ, ನನ್ನ ತಂಗಿ ಕೇಕ್ನ ಪ್ರಿಪೇರ್ ಮಾಡಿದ್ಲು, ಬಿಸ್ಕೆಟ್ ಎಲ್ಲ ತಂದು ಕಲಸಿ ಎಲ್ಲ ಮಾಡಿದ್ಲು. ಅದನ್ನೆಲ್ಲರಿಗೂ ತಿನ್ನಿಸ್ತಾ ಇದ್ದೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೆ. ಸೊ ಇದಕ್ಕೆ ಸೋಡಾ ಬೀಳಬೇಕು. ಸೋಡಾ ಹಾಕಿದ ಎಷ್ಟು ಮುಟ್ಟೋಳು ಆಂಟಿ, ಇದು ವಡೆನ ಬಜ್ಜಿನ ಬೋಟ್ ಅಂತ ಗೊತ್ತಿಲ್ಲ. ಅಮ್ಮ ಜಾಸ್ತಿ ಇಟ್ಬಿಟ್ರಿ ಈಟ್ ಅಷ್ಟೇ. ಎಷ್ಟು ರೂಪಾಯಿ ವೇಸ್ಟ್ ಮಾಡಿದೆ? ಅದು 2-3 ಮೊಟ್ಟೆ ತಂದಿದ್ರೆ ಸೀದೋಗ್ಬಿಟ್ಟಿದೆ ಗೈಸ್. ಟೇಸ್ಟ್ ಮಾಡಿ ನೀವು ಸ್ವಲ್ಪ. ಮಕ್ಕಳಿಗೆ ಬೇಡ್ರಿ, ಉಗಿದ್ರೆ ನಂಗೆ ಟಚ್ ಆಗಲ್ಲ ಅಂತ ತಿನ್ನಿಸ್ತಾ ಇದ್ದೀನಿ, ತಗೊಂಡಿರ್ತೀನಿ. ಹೆಂಗಿತ್ತು ಶುಭ ಕೇಕು? ರಿಯಾಕ್ಷನ್ ಬೇಡ, ಹೇಳು. ರಿಯಾಕ್ಷನ್ ಕಾಣಲ್ಲ ಅಲ್ಲಿ, ಬಾಯ್ ಬಿಟ್ಟು ಹೇಳು. ಅದನ್ನೆಲ್ಲ ಕೇಳಿ ಕಂಗಾಳಾಗ್ಬಿಟ್ಟಿದ್ದೀನಿ ನೋಡಿ. ಕಲ್ಲಾದಂಗೆ ಆಗ್ಬಿಟ್ಟಿದೆ. ಕೇಕ್ ಮಾಡೋಕೆ ಹೋದೆ ಫುಲ್ಲಾಗ್ಬಿಟ್ಟೈತೆ. ಆದರೂ ಪರವಾಗಿಲ್ಲ, ಚೂರು ಟೇಸ್ಟ್ ಇದೆ. ಆದರೆ ಸ್ವಲ್ಪ ನಾನು ಕಡಿಮೆ ಇದಕ್ಬೇಕಿತ್ತು. ಅದು ಮುರಿಯೋಕ್ಕೆ ಆಗ್ತಿಲ್ಲ, ಗಟ್ಟಿ ನೋಡ್ರಿ. ಪುಡಿ ಎಲ್ಲ ಪುಡಿ. ಬೇಕಾದ್ರೆ ರೀಸೈಕಲ್ ಮಾಡೋಣ, ಇದನ್ನೆಲ್ಲ ಪುಡಿ ಮಾಡಿ ಬೇಕಾರೆ. ಬೇಡ, ಎಲ್ಲ ರಿಯಾಕ್ಷನ್ ಚೆನ್ನಾಗಿಲ್ಲ.
ಎಲ್ಲರಿಗೂ ಬಾಯಿಗೆ ಅವಳೇ ತೊಗೊಳೋದು ತಿನ್ಸ್ತಾಳೆ, ಹೆಂಗೈತೆ ಹೇಳು ಹೆಂಗೈತೆ ಹೇಳು ಅಂತ. ನಮ್ಮಮ್ಮಗೆ ಇಷ್ಟ ಆಗೋಗೈತೆ ಗಾಯ್ತು. ಸ್ವೀಟು ಕೇಕು ತಿಂದೇ ಇರೋರ್ಗೆ ಯಾವುದೋ ಒಂದು ಅಂತ ತಿನ್ನಬೇಕಂತೆ. ಸೊ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ತುಪ್ಪ ಆ್ಯಡ್ ಮಾಡಬೇಕಿತ್ತು, ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಬೇಕಿತ್ತು, ಅಂದರೆ ಎಲ್ಲ ಕರೆಕ್ಟಾಗಿತ್ತು. ಸೊ ಕೇಕು ಸಹ ಆ್ಯಾವ್ರೇಜಾಗಿ ಬಂದಿತ್ತು. ಇವತ್ತಿನ ಫನ್ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಮನಸಾರೆನ ಮರಿಬೇಡಿ. ಮತ್ತೆ ಸಿಗುವ.